ಹರಿ ಓಂ ನಮಸ್ತೆ. ಆಯುಷ್ ಟಿವಿಯ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಯೋಗಾಭ್ಯಾಸದಲ್ಲಿ ಯಾವ ಆಸನವನ್ನು ತಗೊಳ್ಳೋಣ? ಹಿಪ್ ಬ್ಯಾಲೆನ್ಸ್ ಮಾಡುವಂಥದ್ದು, ಕೂತು ಮಾಡುವಂಥ ಸಿಂಪಲ್ ಆಸನ ಮತ್ತು ಅದಕ್ಕೆ ಪೂರ್ವ ತಯಾರಿ. ಹಿಪ್ ಮೊಬಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಹಿಪ್ ಬ್ಯಾಲೆನ್ಸನ್ನು ಹೇಗೆ ಮಾಡೋದು, ಬ್ಯಾಲೆನ್ಸಿಂಗ್ ಅಭ್ಯಾಸಗಳು ಎಲ್ಲವೂ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಒಂದೇ ಸಮಕ್ಕೆ ಎದ್ದು ನಿಂತು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗೋದಕ್ಕೆ ಮೊದಲಿಗೆ ಕೂತು ಮಾಡುವ ಬ್ಯಾಲೆನ್ಸ್ ಅಭ್ಯಾಸಗಳನ್ನು ಅವರಿಗೆ ಹೆಚ್ಚು ಕೊಡ್ತಾ ಬರಬೇಕು. ಬ್ಯಾಲೆನ್ಸ್ ಮಾಡುವ ಆಸನಗಳಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಯಾವುದೇ ಬ್ಯಾಲೆನ್ಸಿಂಗ್ ಆಸನಗಳಾಗಿರಲಿ, ಅದು ಕೂತು ಮಾಡುವಂಥ ಆಸನಗಳಾಗಲಿ ನಿತ್ತು ಮಾಡುವಂಥದ್ದಾಗಲಿ. ಸೊ ಹಾಗಾಗಿ ಮೊದಲಿಗೆ ಕೂತು ಮಾಡುವಂಥ ಬ್ಯಾಲೆನ್ಸಿಂಗ್ ಆಸನವನ್ನು, ಸುಲಭದ ಒಂದೆರಡು ಬ್ಯಾಲೆನ್ಸಿಂಗ್ ಆಸನಗಳನ್ನು ನೋಡ್ತಾ ಬರೋಣ ಇವತ್ತು. ಅದಕ್ಕೆ ಪೂರ್ವ ತಯಾರಿಯಾಗಿ ಹಿಪ್ ಜಾಯಿಂಟನ್ನು ಮೂವ್ಮೆಂಟ್ ಮಾಡುವಂಥ, ಮೊಬಿಲಿಟಿಯನ್ನು ಜಾಸ್ತಿ ಕೊಡುವಂಥ ಒಂದು ವ್ಯಾಯಾಮವನ್ನು ಕೂಡ ತಗೊಳ್ಳೋಣ. ಬೇಬಿ ಹೋಲ್ಡಿಂಗ್ ವ್ಯಾಯಾಮ ಅಂತ ಹೇಳ್ತೀವಿ, ಮಗುವನ್ನು ಎತ್ತುವ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡ್ತೀವಿ. ದಂಡಾಸನ ಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ, ಚಿರಪರಿಚಿತ ಬೇಸಿಕ್ ಪೋಸ್ಚರ್ಗಳನ್ನು ಈ ಮುಂಚಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ. ದಂಡಾಸನದಲ್ಲಿ ಕಾಲುಗಳನ್ನು ಚಾಚ್ಕೋಬೇಕು ಈ ರೀತಿ. ಇಲ್ಲಿಂದ ಒಂದು ಕಾಲನ್ನು, ಬಲಗಾಲನ್ನೇ ಇಟ್ಕೊಂಡು ಅಥವಾ ಎಡಗಾಲನ್ನಾದ್ರೂ ಸರಿ, ಯಾವ ಕಾಲಾದರೂ ಸರಿ, ನಿಧಾನಕ್ಕೆ ಎತ್ಕೋಬೇಕು. ಮಂಡಿಯಿಂದ ಕಾಲನ್ನು ಮಡಚ್ಕೋಬೇಕು ಈ ರೀತಿ. ನಿಧಾನಕ್ಕೆ ಮೊಣಕೈಯನ್ನು ಒಳಭಾಗಕ್ಕೆ, ಪಾದದ ಕರು ಏನಿದೆ ಆ ಪಾದದ ಕರುವನ್ನು ಮೊಣಕೈಯ ಗಂಟಿಗೆ ಒಳಕ್ಕೆ ಸಿಕ್ಕಿಸ್ಕೋಬೇಕು. ಈ ಮಂಡಿಯ ಭಾಗಕ್ಕೆ ಈ ಮೊಣಕೈ ಗಂಟು ಬರೋ ಹಾಗೇನೆ ಹೀಗೆಲ್ಲ ಹಿಡ್ಕೋಬಾರ್ದು, ಹೀಗೆ ಗಂಟು ಬರಬೇಕು ಹೊರಭಾಗಕ್ಕೆ, ಹೊರಭಾಗದಿಂದ ಕವರ್ ಆಗಬೇಕು. ಈಗ ಲಾಕ್ ಮಾಡಕ್ಕೆ ಸಿಕ್ಕಿದ್ರೆ ಓಕೆ, ಲಾಕ್ ಮಾಡ್ಬೋದು. ಇಲ್ಲ ಹೊಟ್ಟೆ ಎಲ್ಲ ದಪ್ಪ ಇದೆ, ಒಬೇಸಿಟಿ ಇದೆ ಅಂತಂದರೆ ನಮ್ಮಲ್ಲಿ ಸಿಗಲ್ಲ, ಅವಾಗ ಮೊಣಕಾಲನ್ನು ಹಿಡ್ಕೊಂಡ್ರು ಸಾಕು. ಸಿಕ್ಕಿದ್ರೆ ಹೀಗೆ ಹಿಡ್ಕೊಂಡು, ಪಾದ ಈಗ ಡೌನಲ್ಲಿದೆ, ಮಂಡಿ ಲೆವೆಲ್ಗಿಂತ ಪಾದದ ಕೆಳಗೆ ಇದೆ. ಈ ಪಾದವನ್ನು ಮೇಲಕ್ಕೆ ಎತ್ತಿದ್ರೆ ನಮಗೆ ಇಲ್ಲಿ ಎಳೆತ ಬರಕ್ಕೆ ಶುರು ಆಗುತ್ತೆ, ಹಿಪ್ ಮೊಬಿಲಿಟಿ ಬರಕ್ಕೆ ಶುರು ಆಗುತ್ತೆ, ಹಿಪ್ ಜಾಯಿಂಟ್ ಎಳಿಯಕ್ಕೆ ಶುರು ಆಗುತ್ತೆ. ಅದು ಮುಖ್ಯ ಆಗಬೇಕು ನಮಗೆ. ಹಾಗಾಗಿ ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಮಂಡಿ ಲೆವೆಲ್ಗಿಂತ ಪಾದ ಮೇಲಕ್ಕೆ ಹೋಯ್ತು. ಸುಮ್ಮನೆ ಮಕ್ಕಳಿಗೆ ತಮಾಷೆ ಹೇಳ್ತೀವಿ, ಮಗುವನ್ನು ಎತ್ಕೊಂಡಿದ್ದೀವಿ, ಇದು ಮಗುವಿನ ಮುಖ. ಮಗುವಿನ ಮುಖಕ್ಕೆ ಮುತ್ತಿಡುವ ರೀತಿ ಪಾದ ಮೇಲಕ್ಕೆ ಎತ್ಕೋಬೇಕು. ಹಾಗಾಗಿ ಇದು ಪಾದ ಈ ಭಾಗ ಕೆಳಕ್ಕೆ, ಪಾದ ಮೇಲೆ. ಇಲ್ಲಿಂದ ನಿಧಾನಕ್ಕೆ ಮಗುವನ್ನು ಆಡಿಸುವ ರೀತಿಯಲ್ಲಿ ಆ ಕಡೆಗೆ ಈ ಕಡೆಗೆ, ಆ ಕಡೆಗೆ ಈ ಕಡೆ ಹಿಪ್ ಮೂವ್ಮೆಂಟನ್ನು ಕೊಡ್ತಾ ಬರ್ತೀವಿ. ಇನ್ನೊಂದು ಕಾಲು ಅಲ್ಲಾಡಕೂಡ್ದು, ಆದಷ್ಟು ಇದ್ದ ಹಾಗೆ ನೇರ ನೆಲದಲ್ಲೇ ಇರೋದಕ್ಕೆ ಪ್ರಯತ್ನಿಸಿ. ಹೀಗೆ ಎದ್ದೇಳಬಾರ್ದು, ತೊಡೆಯ ಭಾಗ ಕೆಳಗಡೆ ಇರೋದು. ಆದಷ್ಟು ಒತ್ತಿ ನಿಲ್ಲಿಸ್ಕೊಂಡು ಹೀಲನ್ನು ಹೊರಕ್ಕೆ ಪುಷ್ ಮಾಡಿ, ಚಾಚಿರುವ ಕಾಲನ್ನ ಹೀಲ್ ಪುಷ್ ಮಾಡಿ ಕಾಲ ಬೆರಳು ಒಳಕ್ಕೆಳೆದು ಅಭ್ಯಾಸವನ್ನು ಮುಂದುವರಿಸಬೇಕು. ಬೆನ್ನು ನೇರ, ಗೊತ್ತಿಲ್ಲದ ಬೆನ್ನು ಹೀಗೆ ಬಾಗಿಸ್ತಾ ಇರ್ತೀವಿ, ಅದರಲ್ಲೂ ಮಕ್ಕಳು ಮುಖ್ಯವಾಗಿ. ಬೆನ್ನನ್ನು ನೇರ ಇಟ್ಕೊಂಡು ಆಡಿಸ್ತಾ ಬರ್ತೀವಿ. ಹೀಗೆ ಒಂದು 10-15 ಸುತ್ತು. ಮತ್ತೆ ನಿಧಾನಕ್ಕೆ ಮಗುವನ್ನು ಕೆಳಗಿಳಿಸುವ ಹಾಗೆ ಮಕ್ಕಳಿಗೆ ಹೇಳಬೇಕು. ಟ್ವಿನ್ಸ್ ಬೇಬಿ ಇದು, ಆ ಕಡೆಗೊಂದು ಬೇಬಿ, ಈ ಕಡೆಗೊಂದು. ಈ ಮಗುವನ್ನು ಈಗ ಮಲಗಿದೆ, ನಿಧಾನಕ್ಕೆ ಮಲಗಿಸ್ಬೇಕು. ಈಗ ಈ ಮಗುವನ್ನು ಎತ್ಕೊಂಡು ಆಡಿಸುವ ರೀತಿಯಲ್ಲಿ ಮತ್ತೆ ಅದೇ ರೀತಿ ಮೊಣಕೈಗೆ ಸಿಕ್ಕಿಸ್ಕೋಬೇಕು. ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಎತ್ತಿ ನಿಲ್ಲಿಸ್ಕೊಂಡ್ವಿ. ಈಗ ಆ ಮಗು ಮಲಗಿದೆ, ಎದ್ದೇಳಬಾರ್ದು ಅನ್ನೋ ಹಾಗೆ ಹೇಳಬೇಕು ಮಕ್ಕಳಿಗೆ. ಹಾಗಾಗಿ ಹೀಲನ್ನು ಮತ್ತೆ ಅದು ಪುಷ್ ಮಾಡಿ ನಿಲ್ಲಿಸ್ಕೊಂಡು ಆಡಿಸ್ತಾ ಬರಬೇಕು. ಮೃದುವಾಗಿ ಹಾಗೆ ಚಲನೆ ಹೆಚ್ಚಿಸ್ತಾ 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 ಫೋರ್ಸ್ ಜಾಸ್ತಿ ಮಾಡ್ಕೊಳ್ತಾ ಬರ್ಬೋದು. ಅಂದರೆ ಕಾಲನ್ನು ಪಕ್ಕಕ್ಕೆ ಹೆಚ್ಚು ಬಿಡಿಸ್ತಾ ಬಂದರೆ ಹಿಪ್ ಮಜಲಿಗೆ ಮೂವ್ಮೆಂಟ್ ಸಿಗುತ್ತೆ ನಮಗೆ. ಕೂತೇ ಇರ್ತೀವಿ, ಅದರಲ್ಲೂ ಮಕ್ಕಳಂತೂ ಸ್ಕೂಲ್ಗಳಲ್ಲಿ ಕೂತೇ ಇರ್ತಾರೆ. ಹಿಪ್ ಮಜಲಿಗೆ ಮೂವ್ಮೆಂಟ್ ತುಂಬ ಕಮ್ಮಿ ಇರುತ್ತೆ. ಬೆನ್ನು ನೇರ ಇಟ್ಕೊಂಡು ಈ ಅಭ್ಯಾಸ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಿಪ್ ಕ್ರ್ಯಾಂಪ್ಸ್ ಆಗೋದು, ಥೈ ಮಸಲ್ಸ್ ಕ್ರ್ಯಾಂಪ್ಸ್ ಆಗೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಈ ರೀತಿ ಇದನ್ನು ಕೂಡ ಒಂದು 10-12 ಬಾರಿ ಅಭ್ಯಾಸ ಮಾಡಿಕೊಂಡು ನಿಲ್ಲಿಸ್ಕೋಬೋದು. ರಿಲ್ಯಾಕ್ಸ್. ಈಗ ನಾವು ಇದೇ ರೀತಿ ಆಸನದ ಅಭ್ಯಾಸವನ್ನು ಮಾಡ್ತೀವಿ. ಹಿಪ್ ಬ್ಯಾಲೆನ್ಸ್ ಮಾಡುವಂಥ ಆಸನಗಳು, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಅಂತ ಆಗಲೇ ಹೇಳಿದ್ದೀನಿ. ಹಿಪ್ ಬ್ಯಾಲೆನ್ಸಲ್ಲಿ ಮೊದಲಿಗೆ ನಾವು ಬಾಲಾಸನ, ಚೈಲ್ಡ್ ಫೋಸನ್ನು ಮಾಡ್ತೀವಿ. ಬಾಲಕರಿಗೆ, ಮಕ್ಕಳಿಗಿರುವಂಥ ಆಸನ. ಹೇಗೆ ಮಾಡೋದು? ನಿಧಾನಕ್ಕೆ ಕಾಲನ್ನು ಮಂಡಿಯಿಂದ ಮಡಚಿ ಪಾದವನ್ನು ಬಟರ್ಫ್ಲೈಗೆ ತಗೊಂಡು ಹಾಗೆ ತಗೋಬೇಕು. ಈಗ ಕೈಯನ್ನು ಒಳಗಿಂದ ತಗೋಬೇಕು, ಗೊಂದಲ ಮಾಡಬಾರ್ದು. ಹೀಗೆಲ್ಲ ಒಳಗಿಂದ ಇಟ್ಕೋಬೇಕು, ಹೊರಗಡೆಗೆ ನುಗ್ಗಿಸ್ಕೋಬೇಕು. ಹೊರಗಡೆಗೆ ನುಗ್ಗಿಸಿ ಪೂರ್ತಿ ನಾವು ಬಾಗಿ ಪಾದವನ್ನು ಹಿಡ್ಕೊಳ್ಳೋಕ್ಕೆ, ಪಾದದ ಮೇಲೆ ಕೈಯನ್ನು ಇಡೋಕ್ಕೆ ಪ್ರಯತ್ನಿಸ್ಬೇಕು. ಮೊದಲಿಗೆ ಮಗು ಒಂದು ಕಾಲನೆತ್ತಿ ರೂಢಿ ಮಾಡಬೇಕು. ಆಗುತ್ತಾ ನನಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಅನ್ನೋದನ್ನು ಮೊದಲು ಪರೀಕ್ಷಿಸ್ಕೋಬೇಕು. ಒಂದು ಕಾಲನ್ನು ಎತ್ತಿ ಮೇಲಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಆಗ್ತಿದೆ ಅಂದರೆ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡ್ತಾ, ಹಿಂದೆ ಗೋಡೆ ಆಧಾರ ಇರಲಿ, ಹಿಂದೆ ನೆಲಕ್ಕೆ ಡಮ್ಮ ಅಂತ ಬೀಳ್ಕೂಡ್ದು, ಹಿಂದೆ ಗೋಡೆ ಇರೋ ರೀತಿಯಲ್ಲಿ ಮೊದಲಿಗೆ ಅಭ್ಯಾಸ ತಗೊಂಡು ನಿಧಾನಕ್ಕೆ ಮೇಲಕ್ಕೆ ಕಾಲುಗಳನ್ನು ಎತ್ತುತ್ತಾ ಬರಬೇಕು. ಎಷ್ಟು ಎತ್ತಬೇಕು, ಎಷ್ಟಾಗುತ್ತಷ್ಟು. ಆದಷ್ಟು ಈ ಪಾದದ ಮಧ್ಯದ ಅಂಚು ಏನಿದೆ, ಕರ್ವ್ ಏನಿದೆ, ಅದು ಕಣ್ಣಿನ ನೇರಕ್ಕೆ ಬಂದು
ಆ ಗ್ಯಾಪಲ್ಲಿ ಮುಂದೆ ನಾವು ಒಂದು ಪಾಯಿಂಟನ್ನು ಗೇಜ್ ಮಾಡುವ ರೀತಿಯಲ್ಲಿ ಇದ್ದರೆ ಬಹಳ ಒಳ್ಳೆಯದು. ಸೊ ಮೇಲಕ್ಕೆ 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 ಕಾಲಿನಲ್ಲಿ ನಮಸ್ಕಾರವನ್ನು ಜೋಡಿಸ್ಕೊಂಡು ಏಕಾಗ್ರ ಚಿತ್ತದಿಂದ ಕಾಲುಗಳ ಮಧ್ಯದ ಗ್ಯಾಪಲ್ಲಿ ಮುಂದಕ್ಕೆ ಗೇಜ್ ಮಾಡ್ತಾ ಬರ್ತೀವಿ. ಕಾನ್ಸಂಟ್ರೇಷನ್. ಶರೀರ ಸ್ಥಿತಿ ಅಲ್ಲಾಡದ ಹಾಗೆ ನೋಡಬೇಕು. ಸ್ಟ್ಯಾಚು ಅಂತ ಹೇಳಬೇಕು ನಾವು ಮಕ್ಕಳಿಗೆ. ಸ್ಟ್ಯಾಚು. 1 2 3 4 5. ಎಷ್ಟು ಕೌಂಟ್ ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಕಾಲಕ್ರಮೇಣ. ಮತ್ತೆ ನಿಧಾನಕ್ಕೆ ರಿಲ್ಯಾಕ್ಸ್. ಹಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡೋದನ್ನು ರೂಢಿಸ್ಕೊಂಡ್ವಿ. ಬೆನ್ನು ಗೂನಾಗದೇ ಇರೋಂಗೆ ಮುಖ್ಯವಾಗಿ ನೋಡಬೇಕು ಈ ಸ್ಥಿತಿಯಲ್ಲಿ. ಇದು ಬಾಲಾಸನದ ಅಭ್ಯಾಸ. ಕಾಲನ್ನು ಮುಂದೆ ಚಾಚಿ ಸಡಲಿಸ್ಕೋಬೇಕು. ಮತ್ತೆ ಇನ್ನೊಂದು ಹಿಪ್ ಬ್ಯಾಲೆನ್ಸ್ ಅಭ್ಯಾಸ, ಮೇರುದಂಡಾಸನದ ಅಭ್ಯಾಸವನ್ನು ತಗೊಳ್ತೀವಿ. ಇದು ಲಿವರ್ನ ಸಮಸ್ಯೆಗೆ ಬಹಳ ಚೆನ್ನಾಗಿರುವ ಅಭ್ಯಾಸ. ಜಾಯಿಂಟೀಸ್ ಎಲ್ಲ ಆಗೋದಕ್ಕೆ ಬಹಳ ಚೆನ್ನಾಗಿರುವಂಥ ಪ್ರಾಕ್ಟೀಸ್ ಆಗಿರುತ್ತೆ. ಹೊಟ್ಟೆಯ ಅವಯವಗಳನ್ನು ಚುರುಕಾಗಿಸುತ್ತೆ. ಯೂಟ್ರಸ್ ಪೋರ್ಷನ್ ಹೆಣ್ಮಕ್ಳಲ್ಲಿ ಚುರುಕಾಗಿಸೋದಕ್ಕೆ ಸಹಾಯಕ್ಕೆ ಬರುವಂಥ ಅಭ್ಯಾಸ. ಸೇಮ್ ಇವಾಗ ಹೇಗೆ ಮಾಡಿದ್ರಿ ಹಾಗೆ ಪಾದವನ್ನು ಒಟ್ಟಿಗೆ ತಗೋತೀವಿ. ಈಗ ಬಿಡಿ ಬಿಡಿಯಾಗಿ ಅಂದರೆ ರೆಸ್ಪೆಕ್ಟಿವ್ ಹ್ಯಾಂಡ್ ರೆಸ್ಪೆಕ್ಟಿವ್ ತಮ್ ಟೋ ಅನ್ನು ಆಯಾಯ ಕಾಲಿನ ಹೆಬ್ಬೆರಳನ್ನು ಹಿಡ್ಕೋಬೇಕು. ಇಲ್ಲಿ ನಿಧಾನಕ್ಕೆ ಆಗಿನ ಹಾಗೆ ಒಂದು ಕಾಲನ್ನು ಮೇಲಕ್ಕೆತ್ತಿ ಬ್ಯಾಲೆನ್ಸ್ ಮಾಡಬೇಕು. ನಿಧಾನಕ್ಕೆ ಹಾಗೆ ಬ್ಯಾಲೆನ್ಸ್ ಇದೆ ಅಂದರೆ ಎರಡೂ ಕಾಲನ್ನು ಬಿಡಿಸಿ ಮಂಡಿ ಹೀಗಿರುತ್ತೆ, ಬೆಂಡಾಗಿರುತ್ತೆ, ಅದನ್ನು ತಳ್ಳಿ ನೇರ ಮಾಡಿಕೊಂಡು ಕೂತಲ್ಲೇನೆ ನಾವು ಹಿಂದಕ್ಕೆ ಹೀಗೆ ಗೂನಾಗಬಾರ್ದು. ಬೆನ್ನು ಸ್ಟ್ರೈಟ್, ಬ್ಯಾಕ್ ಸ್ಟ್ರೈಟ್ ಮಾಡಿ ಕಾಲನ್ನು ಅಗಲಿಸಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಕು. ದೃಷ್ಟಿ ಏಕಾಗ್ರ ಚಿತ್ತದಿಂದ ಕಣ್ಣಿನ ನೇರಕ್ಕೆ ಒಂದು ಪಾಯಿಂಟನ್ನು ನೋಡ್ತಾ ಇರಬೇಕು. ಏಕಾಗ್ರತೆ ಮಾಡುವಂಥ ಅಭ್ಯಾಸಗಳನ್ನು ಮಾಡಿನೇ ಏಕಾಗ್ರತೆ ಹೆಚ್ಚಿಸ್ಕೋಬೇಕೇ ವಿನಃ ಬೇರೆ ಪರಿಹಾರ ಇಲ್ಲ. 1 2 3 4 5. ರಿಲ್ಯಾಕ್ಸ್ ರಿಲ್ಯಾಕ್ಸ್. ವಿಶ್ರಾಂತಿ. ಕಾಲನ್ನು ಮುಂದಕ್ಕೆ ಚಾಚಿ ಮೃದುವಾಗಿ ಕಣ್ಣು ಮುಚ್ಕೊಳ್ಳೋಣ. ಈಗ ಇದೇ ರೀತಿ ಇನ್ನೊಂದು ಪಾದಾಂಗುಷ್ಟಾಸನದ ಅಭ್ಯಾಸ. ಪಾದದ ಅಂಗುಷ್ಟದ ಬೆರಳನ್ನು ಹಿಡಿದೇ ಈಗ ಮೇಲಕ್ಕೆ ಎತ್ತಿದ್ದು ಮೇರುದಂಡಾಸನಕ್ಕೆ. ಅದೇ ರೀತಿಯಲ್ಲಿ ಕಾಲುಗಳೆರಡನ್ನ ಒಟ್ಟಿಗೆ ಸೇರಿಸಿ ಕೂಡ ನಾವು ಅಭ್ಯಾಸವನ್ನು ತಗೊಳ್ತೀವಿ. ಸೊ ಕಾಲನ್ನು ನಾವು ಇದೇ ರೀತಿಯಲ್ಲಿ ಪಾದವನ್ನು ಮಂಡಿಯಿಂದ ಮಡ್ಚ್ಕೊಂಡಿದ್ದೀನಿ, ಪಾದ ಸೇರಿಸ್ಕೊಂಡಿದ್ದೀನಿ, ಆಯಾಯ ಕಾಲಿನ ಬೆರಳನ್ನು ಹಿಡ್ಕೊಂಡಿದ್ದೀನಿ. ನಿಧಾನಕ್ಕೆ ಮಂಡಿ ನೇರ ಮಾಡ್ತಾ ಕಾಲನ್ನು ಮೇಲಕ್ಕೆತ್ತಿ ನೋಡಿ, ಅಗಲಗೊಂಡಿರೋ ಕಾಲನ್ನು ಒಟ್ಟು ಸೇರಿಸ್ಬೇಕು. ಒಟ್ಟು ಸೇರಿಸಿ ಮಂಡಿನ ಪುಷ್ ಮಾಡಬೇಕು. ಸ್ಟ್ರೈಟ್ ಆಗ್ತಾ ಇದೆ, ಬೆನ್ನುಹುರಿ ನೇರ. ಸೊ ದೃಷ್ಟಿ ಈ ಕಡೆನಾದರೂ ಒಂದು ಪಾಯಿಂಟನ್ನು ನೋಡ್ಬೋದು ಅಥವಾ ಕಣ್ಣಿನ ನೇರಕ್ಕೆ ಒಂದು ಪಾಯಿಂಟನ್ನು ಗೇಜ್ ಮಾಡಬೇಕು. ಇಲ್ಲಿ ಶರೀರ ಆಡಿಸೋದು, ಶೇಕ್ ಆಗೋದು, ಬಿದ್ದಂಗಾಗೋದು, ಏಕಾಗ್ರತೆ ಕೊರತೆ ಇದೆ ನಮ್ಮಲ್ಲಿ ಅಂತ ಅರ್ಥ ಅದು. ಸೊ ಏಕಾಗ್ರ ಚಿತ್ತದಿಂದ ಸ್ಥಿರವಾಗಿ ಸ್ಟ್ಯಾಚು ರೀತಿಯಲ್ಲಿ ನಿಲ್ಲಿಸೋದನ್ನು ರೂಢಿ ಮಾಡ್ಕೊಳ್ತಾ ಬರಬೇಕು. 1 2 3 4 5. ಪಾದಾಂಗುಷ್ಟಾಸನದ ಅಭ್ಯಾಸದ ಪಾದದ ಅಂಗುಷ್ಟದ ಬೆರಳನ್ನು ಹಿಡಿದಿರುವಂಥದ್ದು. ಸೊ ರಿಲ್ಯಾಕ್ಸ್. ಈ ರೀತಿ ಹಿಪ್ ಬ್ಯಾಲೆನ್ಸ್ ಮಾಡುವಂಥ, ಕೂತು ಮಾಡುವಂಥ ಸುಲಭದ ಅಭ್ಯಾಸಗಳಲ್ಲಿ ಕೂಡ ಮಕ್ಕಳ ಕಾನ್ಸಂಟ್ರೇಷನ್ನ ಹೆಚ್ಚಿಸ್ತಾ ಹೋಗ್ಬೋದು. ಇವತ್ತು 2-3 ಅಭ್ಯಾಸವನ್ನು ನೋಡಿದ್ವಿ, ಒಂದು ವ್ಯಾಯಾಮವನ್ನು ಕೂಡ ನೋಡಿದ್ವಿ. ಇಂದಿನ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನಿರಂತರವಾಗಿ ಮುಂದಿನ ಅಭ್ಯಾಸಗಳನ್ನು, ವಿಶೇಷ ಅಭ್ಯಾಸಗಳನ್ನು ನಮ್ಮ ಸಂಚಿಕೆಯಲ್ಲಿ ನೋಡ್ತಾ ಇರಿ. ಅಲ್ಲಿವರೆಗೆ ಸಿಗೋಣ. ಧನ್ಯವಾದಗಳು.